ಮಧ್ಯರಾತ್ರಿ ಚಳಿಗೆ ಮನೇಲಿ ಬೆಚ್ಚಗೆ ಮಲ್ಕೊಳ್ಳೋದು ಬಿಟ್ಬಿಟ್ಟು ಶಿಸ್ತಾಗಿ ಇಲ್ಲಿ ಬಂದು ಐಸ್ ಕ್ರೀಮ್ ತಿಂತಾ ಇರೋದು ನೋಡಿ ನನಗಂತೂ ತಲೆ ಕೆಟ್ಟೋಯ್ತು. ಐಸ್ ಕ್ರೀಮ್ ಪಿಜ್ಜಾ ನೋಡಿ ನಿಮ್ಗೆಲ್ಲ ಆಲ್ರೆಡಿ ಯಾವ ಜಾಗ ಅಂತ ಗೊತ್ತಾಗಿರುತ್ತೆ. ಅದ್ಬಿಟ್ಟು ಬೇರೆ ಏನೆಲ್ಲ ಇಲ್ಲಿ ಟ್ರೈ ಮಾಡ್ಬೋದು ಅಂತ ನಿಮ್ಗೆ ಈ ಸರಿ ತಿಳಿಸ್ಕೊಡ್ತೀನಿ. ಲೇಟ್ ನೈಟ್ ಆದ್ರೂ ಪರವಾಗಿಲ್ಲ, ಹೆವಿ ಮೀಲ್ಸ್ ಬ್ಯಾಟಿಂಗ್ ಆದ್ಮೇಲೆ ಡೆಸರ್ಟ್ ಬೇಕು ಅನ್ನೋರು ಈ ಜಾಗಕ್ಕೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 12 ತನಕ ಓಪನ್ ಇರೋ ಐಡಿಯಲ್ ಐಸ್ ಕ್ರೀಮ್ಗೆ ನಾನು ವಿಸಿಟ್ ಮಾಡಿದ್ದೆ. ಲೊಕೇಶನ್ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ನಾಗರ್ಬಾವಿ 80 ಫೀಟ್ ರೋಡ್ ಅಪೋಸಿಟ್ ದೀಪಾ ಕಾಂಪ್ಲೆಕ್ಸ್ ಈ ಜಾಗ ಲೊಕೇಟ್ ಆಗಿದೆ. ಮೊದಲಿಗೆ ಕ್ಯಾರೆಟ್ ಹಲ್ವಾ ಜೊತೆ ಒಂದು ಸ್ಕೂಪ್ ಆಫ್ ಐಸ್ ಕ್ರೀಮ್ ನ ಟ್ರೈ ಮಾಡಿದೆ. ದಿ ಬೆಸ್ಟ್, ಸಕ್ಕತ್ತಾಗಿತ್ತು. ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಆಮೇಲೆ DBC ಲವರ್ಸ್ ಅಂದ್ರೆ ಡೆತ್ ಬೈ ಚಾಕ್ಲೇಟ್ ನ ನೀವು ಇಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಸಾಫ್ಟ್ ಆಗಿರೋ ಬ್ರೌನಿ ಹಾಟ್ ಚಾಕ್ಲೇಟ್ ಒಟ್ಟಿಗೆ ವೆನಿಲಾ ಐಸ್ ಕ್ರೀಮ್ ಜೊತೆ ತಿಂತಾ ಇದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಅದಾದ್ಮೇಲೆ ಇಲ್ಲಿನ ಸಿಗ್ನೇಚರ್ ಡಿಶ್ ಆದಂತ ತಿರಾಮಿಸು ಐಸ್ ಕ್ರೀಮ್ ಅಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಮನೆಯಲ್ಲಿ ಚಿಕನ್ ಅಥವಾ ಮಶ್ರೂಮ್ ಗಿರೋಸ್ಟ್ ಮಾಡ್ಕೊಬೇಕಂದ್ರೆ ಅದಕ್ಕೆ ಕರಿ ಪೇಸ್ಟ್ ಕೂಡ ಇವ್ರ ಹತ್ರ ಸಿಗ್ತಾ ಇದೆ. ಇನ್ನು ಐಡಿಯಲ್ ಬಂದ್ಮೇಲೆ ಇಲ್ಲಿನ ಗಡ್ ಬಟ್ ತಿಂದಿಲ್ಲ ಅಂದ್ರೆ ಹೆಂಗೆ ಗುರು? ಲೇಯರ್ ಬೈ ಲೇಯರ್ ಇರೋ ಈ ಸ್ಕೂಪ್ಸ್ ತಿಂತಾ ಇದ್ರೆ ಟೇಸ್ಟ್ ಅಂತೂ ಬೇರೆ ಲೆವೆಲ್. ಇನ್ನು ಐ ಪಿಜ್ಜಾದಲ್ಲಿ ನನಗಂತೂ ಈ ಚಾಕ್ಲೇಟ್ ಫ್ಲೇವರ್ ಅಂತೂ ಬಹಳನೇ ಇಷ್ಟ ಆಯ್ತು. ತಿಂತಾ ಇದ್ರೆ ಒನ್ ಪೀಸ್ ಗಂತೂ ನಿಲ್ಸಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಕೊನೆಯದಾಗಿ ಹೊಡೋಕ್ಕೂ ಮುಂಚೆ ಇಲ್ಲಿನ ಕೊರಿಯನ್ ಬನ್ನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಫ್ಯಾಮಿಲಿ ಪ್ಯಾಕ್ಸ್ ಕೂಡ ಅವೈಲಬಿಲಿಟಿ ಇದೆ. ಮಿಸ್ ಮಾಡದೆ ಈ ಜಾಗನ ವಿಸಿಟ್ ಮಾಡಿ.